Audio Jungle. Audio Jungle. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ನಾಗಮಣಿ ಮನೆಯದಾಗಿರುತ್ತೆ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಕೊನೆಯಲ್ಲಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಬೆಳಗ್ಗೆನೇ ನಮ್ಮ ಅಕ್ಕನ ಜೊತೆ ಪಾಪು ಹಾಲಲ್ಲಿ ರಸ್ಕು ಬಿಸ್ಕೆಟ್ ತಿಂತಾ ಇದ್ದಾಳೆ. ಅವಳಿಗೆ ಇಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಇವರೆಲ್ಲ. ಮನೆಗೆ ಹೋದ್ಮೇಲೆ ಅದನ್ನು ನಾರ್ಮಲ್ ಯಾವುದೇ ರೀತಿ ಬಿಸ್ಕೆಟ್ಸು ಈ ರೀತಿ ಕೊಡದೆ ಅಭ್ಯಾಸ ಮಾಡಬೇಕು. ಇಷ್ಟು ದಿವಸ ಆ ಥರ ಏನು ತಿಂತಿರಲಿಲ್ಲ. ಇವ್ರ ಜೊತೆ ಸ್ವಲ್ಪ ಅಭ್ಯಾಸ ಆಗಿದ್ದಾಳೆ. ನಮ್ಮ ಅಕ್ಕನ ಜೊತೆ ಕುತ್ಕೊಂಡು ಹಾಲು ಕುಡಿತಿದ್ದಾಳೆ. ನಾನಿಲ್ಲಿ ದೋಸೆ ಇಟ್ಟು ರಾತ್ರಿ ರುಬ್ಬಿಟ್ಟಿದ್ಲು ನಾಗಮಣಿ. ಅಂದರೆ ನಾನು ಬರೋದ್ರೊಳಗೆ ನೆನೆಸಿಟ್ಟಿದ್ರು. ನಾನು ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ, 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಹಾಕಿ ನೆನೆಸಿಟ್ಟು ಅಂತ. ನೆನೆಸಿಟ್ಟಿದ್ಲು. ನೈಟ್ ಅವಳೆ ರುಬ್ಬಿಟ್ಟಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ನಾನು ಅದನ್ನ ನೋಡಿ ಖುಷಿ ಆಯಿತು, ಚೆನ್ನಾಗಿದೆ ಅಂತ. ಅದನ್ನು ಇಡ್ಲಿ ಮಾಡಿದ್ರೂ ಸಖತ್ತಾಗಿ ಬರುತ್ತೆ. ನಾನು ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಹೆಚ್ಚಿ ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಷ್ಟ ಇದೆಲ್ಲ ಆಲೂಗಡ್ಡೆ ಹಾಕೋಲ್ಲ, ಸ್ವಲ್ಪ ಆಲೂಗಡ್ಡೆ ಹಾಕಿ, ಏಕೆಂದರೆ ಆಲೂಗಡ್ಡೆ ಪಲ್ಯದ ಜೊತೆ ಸ್ವಲ್ಪ ಚಟ್ನಿನೂ ಪ್ಲ್ಯಾನ್ ಮಾಡಿದ್ದೀನಿ. ಆಲೂಗಡ್ಡೆ ಕೂಗಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಈರುಳ್ಳಿನ ಬಿಡಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಥರ ತಿಂಡಿಗಳೇನಾದರೂ ಮಾಡಬೇಕು ಅಂದರೆ ಇಲ್ಲೇ ಆಯಿತು, ಎಲ್ಲೇ ಆಯಿತು ಊರಿಗೆ ಹೋದರೂ ಅಷ್ಟೇ ನಾನೇ ಮಾಡೋದು. ಯಾಕೆಂದರೆ ನನಗೆ ಅಭ್ಯಾಸ ಇರುತ್ತೆ ಡೈಲಿ ಮಾಡಿ. ಹಾಗಾಗಿ ನನ್ನನ್ನೇ ಮಾಡಿ ಅಂತ ಹೇಳ್ತಾರೆ ಎಲ್ಲರೂ. ಮುದ್ದೆ ಅನ್ನ ಸಾಂಬಾರು ಆ ಥರ ಸಾಂಬಾರ್ದೇನಾದರೂ ಸಮಥಿಂಗ್ ಮಾಡೋದಿದ್ದರೆ ನಮ್ಮ ಅಕ್ಕನೇ ಮಾಡ್ತಾಳೆ. ಅದರಲ್ಲೇನು ತೊಂದರೆ ಇಲ್ಲ, ಇವರೆಲ್ಲರೂ ಮಾಡ್ತಾರೆ. ಕೆಲವೊಂದು ತಿಂಡಿಗಳು ನಾನೇ ಮಾಡೋದು. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಸಿಪ್ಪೆ ತೆಗೆದು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ನೀರಲ್ಲಿ ಹಾಕಿ ನೆನೆಸಿಟ್ಟು ಇಲ್ಲಿ ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ, ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ದೋಸೆ ಹಿಟ್ಟಿಗೆ ಎಷ್ಟು ಬೇಕು ನಾವು ಅಷ್ಟು. ಇದಂದರೆ ಫಸ್ಟ್ ಅಂದರೆ ಇಡ್ಲಿ ಹಿಟ್ಟು ಟೈಪ್ ಇತ್ತು, ಅಂದರೆ ಸ್ವಲ್ಪ ಗಟ್ಟಿ ಇತ್ತು. ಅದಾದರೆ ಇಡ್ಲಿಗೆ ಓಕೆ. ಇದಂದರೆ ಸ್ವಲ್ಪ ತುಂಬ ಗಟ್ಟಿ ಆಗುತ್ತೆ ದೋಸೆ ಹಾಕೋಕ್ಕೆ ಅಂತ ಸ್ವಲ್ಪ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಅಂದರೆ ಉಪ್ಪು ಸಕ್ಕರೆ ಇದೆಲ್ಲ ಚೆನ್ನಾಗಿ ಮೆಲ್ಟ್ ಆಗೋ ತನಕ ಮಿಕ್ಸ್ ಮಾಡಿ ಚೆನ್ನಾಗಿ ಈ ರೀತಿ ಸೈಡಲ್ಲಿ ಇಡಬೇಕು. ಚೆನ್ನಾಗಿ ಬರುತ್ತೆ, ಹೋಟೆಲ್ ಸ್ಟೈಲ್ ಬಂದಾಗೆ ಬರುತ್ತೆ. ಅಂದರೆ ರೆಡ್ಡಿಶ್ ಆಗಿ ಸೇಮ್ ಅದೇ ಥರ ಕಾಣುತ್ತೆ. ಹಾಗಾಗಿ ನಾನು ಈ ರೀತಿ ಸೈಡಲ್ಲಿಟ್ಟು ಈರುಳ್ಳಿ ಎಲ್ಲ ಹೆಚ್ಕೊಂಡು ನಾನು ಒಂದು ಕಡೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡ್ವಿ. ನಾರ್ಮಲ್ಲು ಶೇಂಗಾ ಮತ್ತು ಕಾಯಿ ಚಟ್ನಿ ಎರಡು ಮಿಕ್ಸ್ ಮಾಡಿ ಮಾಡ್ತಿರೋ ಚಟ್ನಿ ಇದು. ಒಂದು ಕಡೆ ಚಟ್ನಿಗೆ ರೆಡಿ ಆಗ್ತಿದೆ, ಇನ್ನೊಂದು ಕಡೆ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವರು ಇಬ್ಬರು ಸೇರಿ ನನಗೆ ಆಲೂಗಡ್ಡೆದು ಸ್ವಲ್ಪ ಸಿಪ್ಪೆ ಎಲ್ಲ ತೆಗಿಯೋಕ್ಕೆ ಹೆಲ್ಪ್ ಮಾಡಿದ್ರು. ಮತ್ತು ಕಡಲೆ ಬೀಜ ಎಲ್ಲ ಹುರಿದು ಸಿಪ್ಪೆ ತೆಗಿಯೋಕ್ಕೆ ಹೆಲ್ಪ್ ಮಾಡಿ ಅವ್ರು ಚಟ್ನಿಗೆ ರೆಡಿ ಮಾಡ್ಕೊತಿದ್ದಾರೆ. ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಅದ್ರ ಜೊತೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇಷ್ಟನ್ನು ಸೇರಿಸಿ ನಾನಿವಾಗ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯಗೆ. ನಾವು ಟೊಮೆಟೊ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ. ಇಲ್ಲ ಟೊಮೆಟೊ ಹಾಕೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಲೆಮನನ್ನು ಲಾಸ್ಟಲ್ಲಿ ಸ್ವಲ್ಪ ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ಕ್ವೀಸ್ ಮಾಡ್ಕೊಳ್ಳೋದ್ರಿಂದ ಲೆಮನನ್ನು ಆ ಫ್ಲೇವರು ಹುಳಿ ಟೈಪು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಲ್ಲಿ ನೋಡಿ, ನಾನು ಈರುಳ್ಳಿ ಫ್ರೈ ಆಯಿತು. ಈರುಳ್ಳಿ ಫ್ರೈ ಆಗಬೇಕು ಬೇಗ ಅಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಈರುಳ್ಳಿ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಲಾಸ್ಟಲ್ಲಿ ಆಲೂಗಡ್ಡೆ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಈರುಳ್ಳಿ ಆದಮೇಲೆ ಸ್ವಲ್ಪ ಟೊಮೆಟೊ ಹಚ್ಚಿದ್ದೆ ಅಲ್ವಾ, 1-2 ಟೊಮೆಟೊ ಹಚ್ಕೊಂಡಿದ್ದೆ, ಸಣ್ಣಗೆ ಹಚ್ಕೋಬೇಕು. ಅದನ್ನು ಆ್ಯಡ್ ಮಾಡಿಕೊಂಡೆ. ಅದು ಆದ ನಂತರ ಟೊಮೆಟೊ ಮೆತ್ತಗೆ ಬೆಂದಾದಮೇಲೆ ನಾನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಏಕೆಂದರೆ ಉಪ್ಪು ನಾನು ಫಸ್ಟು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೆ, ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಹಾಕಿ ಫುಲ್ ನೀಟಾಗಿ ಈ ರೀತಿ ಈವನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಕಾಣುತ್ತೆ, ಅಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಟೊಮ್ಯಾಟೊ ಹಾಕಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಲೆಮನ್ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಫೈನಲಿ ಅಂದರೆ ಚಟ್ನಿ ಮತ್ತು ಪಲ್ಯ ಎರಡೂ ರೆಡಿ ಆಯಿತು. ಸೈಡಲ್ಲಿಟ್ಟು ನಾನಿವಾಗ ದೋಸೆ ಹಾಕಲಿಕ್ಕೆ ಏನಂತಾರೆ ಫುಲ್ಲು ಪ್ರಿಪೇರ್ ಮಾಡಿಕೊಂಡೆ. ಇಲ್ಲಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಸೂಪರಾಗಿ ಬರುತ್ತೆ. ಅಂದರೆ ರೆಡ್ಡಾಗಿ ಹೋಟೆಲ್ ಸ್ಟೈಲ್ ಬರುತ್ತೆ. ಇಲ್ಲಿ ಇನ್ನೂ ಆ್ಯಕ್ಚುಲಿ ಕವರ್ ಮಾಡಲಿಕ್ಕೆ ಇವಳ ಮನೇಲಿ ಪರ್ಟಿಕ್ಯುಲರ್ ಪ್ಲೇಟ್ ಸಿಗಲಿಲ್ಲ, ಅದಕ್ಕೆ ಕವರ್ ಆಗೋ ಟೈಪು. ಹಾಗಾಗಿ ನಾನು ಕವರ್ ಮಾಡ್ದೇ ಬೇಯಿಸಿದ್ದೀನಿ. ಏಕೆಂದರೆ ಇವರು ಮದುವೆಯಾಗಿ ಇನ್ನೂ 1 ವರ್ಷ ಅಲ್ವಾ, ಇವರು ಎಲ್ಲ ರೀತಿಯೂ ಇಟ್ಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ಕೆಲವೊಂದು ಇರಲಿಲ್ಲ, ಹಾಗಾಗಿ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡುತ್ತೆ. ಇವಾಗ ನೋಡಿ, ದೋಸೆ, ಪಲ್ಯ, ಚಟ್ನಿ ಕಾಂಬಿನೇಷನ್
ಸೂಪರಾಗಿತ್ತು, ಸಕ್ಕತ್ತಾಗಿತ್ತು. ಇವಾಗ ನೋಡಿ ನಮ್ಮ ಅಕ್ಕ ಹೇಳ್ತಾಳೆ ಹೇಗಿದೆ ಅಂತ. ನಾನಿಲ್ಲಿ ಅಷ್ಟೊಂದು ಜನಕ್ಕೆ ಫುಲ್ಲು ಎಲ್ಲರಿಗೂ ಹಾಕ್ಕೊಡ್ಬೇಕಲ್ವಾ ದೋಸೆ, ಹಾಗಾಗಿ ಮೇಲೆ ಕೂತ್ಕೊಬಿಟ್ಟೆ. ಈ ನಾಗಮಣಿ ಇಲ್ಲೇ ಈ ಥರನೇ ಕೂತ್ಕೊಂಡು ಮಾಡೋದಂತೆ, ಹಾಗಾಗಿ ನಾನು ಕೂತ್ಕೊ ಅಂದ್ಲು, ಅದಕ್ಕೆ ಕೂತ್ಕೊಂಡು ದೋಸೆ ಹಾಕ್ಕೊಡ್ತಿದ್ದೀನಿ. ಇಲ್ಲಿ ನಮ್ಮ ಅಕ್ಕ ಟೇಸ್ಟ್ ನೋಡಿ ಹೇಳ್ತಿದ್ದಾಳೆ ನೋಡಿ ಹೇಗಿದೆ ಅಂತ. ನಾನು ಕೇಳ್ತಿದ್ದೀನಿ ಹೇಗಿದೆ ಅಂತ. ಇವ್ರುಗಳಿಗೆಲ್ಲ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಇಷ್ಟಪಡ್ತಾರೆ. ಇಲ್ಲಿ ಇವರಿಬ್ಬರು ಅಕ್ಕ ತಂಗಿ ಇಬ್ಬರು ಕೂತ್ಕೊಂಡು ತಿಂತಿದ್ದಾರೆ. ಅವಳಿಗೂ ಫುಲ್ಲು ಸೂಪರ್ ಅಂತೆ, ಸಖತ್ತಾಗಿದೆ ಸೂಪರ್ ಅಂತಿದ್ದಾಳೆ. ಇವರಿಬ್ಬರು ತಿಂದು ಎಲ್ಲರೂ ಸೇರಿ ತಿಂದು, ನಾನು ಎಲ್ರಿಗೂ ಕೂತ್ಕೊಂಡು ಹಾಕ್ಕೊಟ್ಟು ಅದ್ರ ಮೇಲೇ ನಾನು ಹಾಕ್ಕೊಂಡು ಸ್ವಲ್ಪ ತಿಂದು, ಇವರೆಲ್ಲ ಫುಲ್ಲು ಚೋಕೋಬಾರ ಆಡ್ತಿದ್ದಾರೆ. ನಮ್ಮ ಅಕ್ಕ ಪಾಪ ಸ್ವಲ್ಪ ನೆಗಡಿ, ತಲೆಭಾರ, ತಲೆನೋವು ಅಂತ ಮಲಗಿದ್ದಾಳೆ. ಅವಳಿಗೆ ಮಾತ್ರ ತೊಗೊಂಬಂದು ಕೊಟ್ಟು ನಾನು ಸ್ವಲ್ಪ ಆಚೆ ಹೋಗೋದಿತ್ತು, ಹಾಗಾಗಿ ನೋಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ತಲೆ ಬಾಚಿ ಎಲ್ಲ ರೆಡಿಯಾಗಿ ಹೊರಟೆ. ನಮ್ಮ ಅಕ್ಕಂಗೆ ಮೊದಲು ಮಾತ್ರೆ ತಂದು ಕೊಟ್ಟು ಇವಾಗ ನಾನು ಆಚೆ ಹೋಗ್ತಾಯಿದ್ದೀನಿ. ಎಂತಕ್ಕೆ ಏನು ಅಂತ ನಿಮಗೆ ಆ್ಯಕ್ಚುಲಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ, ಬಟ್ ನಾನು ತೋರಿಸ್ತೀನಿ ಏನು ಅಂತ. ಆ್ಯಕ್ಚುಲಿ ಅದೇ ರೂಟಲ್ಲೇ, ನಾವು ಹೋಗೋ ರೂಟಲ್ಲೇ, ಅಂದರೆ ನಾನು ಪಾತ್ರೆಗಳಂದರೆ ಮಣ್ಣಿನ ಪಾತ್ರೆಗಳನ್ನ ನೋಡಬೇಕು ಅಂದ್ಕೊಂಡಿದ್ದೆ, ಅಂದರೆ ತೊಗೋಬೇಕು ಅಂತ. ಅಲ್ಲಿಗೆ ಹೋಗೋಕ್ಕೂ ಮೊದಲೇ ನಮಗೆ ಈ ರೀತಿ ಒಂದು ಸೇಲ್ಸ್ ಸಿಕ್ತು. ಆ ಸೇಲ್ಸಲ್ಲಿ ನಾವು ಸ್ವಲ್ಪ ಏನಾದರೂ ಕುರ್ತಾಸ್ ಅಥವಾ ಏನಾದರೂ ಡ್ರೆಸ್ಸಸ್ ಕೆಲವೊಂದು ಆಫರ್ ಏನಾದರೂ ಇದೆಯಾ ಅಂತ ನೋಡೋಕ್ಕೆ ಅಂತ ಬಂದೆ. ಸ್ವಲ್ಪ ಇದನ್ನೆಲ್ಲ ನೋಡಿಕೊಂಡು ಏನಾದರೂ ಬೇಕು ಅಂದರೆ ತೊಗೊಂಡು ಹೊರಡೋಣ ಅಂತ. ನಾನೇನು ತುಂಬ ಏನು ತೊಗೊಳಕ್ಕಾಗಲಿಲ್ಲ, ಅಂದರೆ ಪದೇ ಪದೇ ಹೋದಾಗೆಲ್ಲ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ನಾನು ತುಂಬ ತೊಗೊಳ್ಳಿಲ್ಲ. ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾ ಇರುತ್ತೆ, ಬೇಕಾದಾಗ ತೊಗೋಬೋದಲ್ವ ಅಂತ ಜಸ್ಟು ಒಂದು ಪುಲ್ಲೋವರು ಮತ್ತು ಒಂದು ಜರ್ಕಿನ್ ಟೈಪ್ ತೊಗೊಂಡೆ, ಯಾಕೆಂದರೆ ಚಳಿ ಟೈಮಲ್ಲಿ ಅಥವಾ ಮಳೆಗಾಲದಲ್ಲಿ ಯೂಸ್ ಆಗುತ್ತೆ ಅಂತ. ನಾನು ಸುಮ್ಮನೆ ತೊಗೊಂಡಿಲ್ಲ ಅಂದರೂ ಬಿಲ್ಡಪ್ಗೆ ಈ ರೀತಿ ಇಟ್ಕೊಂಡು ನೋಡೋದು, ಯಾವ್ದು ಚೆನ್ನಾಗಿದೆ ಅಂತ ನೋಡೋದು ಅಂದರೆ ಖುಷಿ. ಫೈನಲಿ ನಾವು ಜಸ್ಟು ಅದೊಂದು ಪುಲ್ಲೋವರು, ಒಂದು ಜರ್ಕಿನ್ 2 ತೊಗೊಂಡು ಫೈನಲಿ ಹೊರಟ್ವಿ. ತುಂಬ ಎಂತಕ್ಕೆ ಬಟ್ಟೆಗಳು ಇಡೋಕ್ಕೆ ಜಾಗ ಇಲ್ಲ ಬಟ್ಟೆಗಳನ್ನ, ಮತ್ತು ಬೇರೆ ಬಟ್ಟೆ ಹಿಂದೆಗೆಂದ ನಾನು ಬಟ್ಟೆ ತಂಟೆ ಹೋಗಲೇ ಇಲ್ಲ. ಇನ್ನೇನು ಹತ್ತತ್ರ ಇನ್ನು ಸ್ವಲ್ಪ ದೂರ ಇದೆ ಅಂತ ಸುಮ್ಮನೆ ನಾನು ಕರ್ಕೊಂಡೋಗ್ತೀನಿ. ತುಂಬ ದಿವಸದಿಂದ ನಾನು ನೋಡಿದ್ದೆ ಆ್ಯಕ್ಚುಲಿ ಆ ಶಾಪನ್ನು, ತೊಗೋಬೇಕು. ಆ ನೇಮು ನನಗೆ, ಅಂದರೆ ಆ ಕಡೆ ಈ ಕಡೆ ಓಡಾಡ್ತಾ, ಹೈವೇ ಅಲ್ವಾ, ಓಡಾಡ್ತಾನೇ ಇರ್ತೀವಿ ನಾವು ಊರ ಕಡೆ, ನೋಡಿ ಬರಬೇಕು ಅಂದ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ನಾಗಮಣಿ ಡೆಲಿವರಿ ಮುಗಿಸ್ಕೊಂಡು ಊರಿಗೆ ಹೋದರೆ ಆ ಕಡೆ ಹೋಗೋದೇ ಇಲ್ವಲ್ಲ, ಬರೋದೇ ಇಲ್ಲ ಈ ಕಡೆ. ಇದೇ ಲಾಸ್ಟ್ ಚಾನ್ಸು. ಇನ್ನು ನೆಕ್ಸ್ಟು ಮನೆಗೆ ಹೋದರೆ ನೆಕ್ಸ್ಟ್ ಅವಳು ಡೆಲಿವರಿ ಅಷ್ಟೇ ಅಲ್ವಾ, ಮುಗಿಯುತ್ತೆ, ಇನ್ನು ಬರೋಕ್ಕಾಗಲ್ಲ. ನೋಡೋಣ, ಅದನ್ನು ಫೈನಲ್ ಮುಗಿಸ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಹೆಲಿಕಾಪ್ಟರ್ ನೋಡಿ ಎಷ್ಟು ಕೆಳಗೆ ಹೋಗ್ತಾಯಿದೆ. ನನ್ನ ಮಗಳಿಗೆ ತೋರಿಸ್ಬೇಕು ಅಂತ ನಾನು ಕ್ಯಾಪ್ಚರ್ ಮಾಡಿದ್ದು ಅಷ್ಟೇ, ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ. ಹೆಲಿಕಾಪ್ಟರ್ ನೋಡಮ್ಮ ಎಷ್ಟು ಕೆಳಗಿದೆ ಅಂತ ನೋಡ್ಸೋಕ್ಕಷ್ಟೇ. ಬಟ್ ಇದರಲ್ಲೇ ಹಾಗೆ ಕ್ಲಿಪ್ಸ್ ಬಂದುಬಿಟ್ಟಿದೆ, ಡೋಂಟ್ ವರಿ ಅಲ್ವಾ. ಫೈನಲಿ ನೋಡಿ ಬಂದುಬಿಟ್ಟೆ. ಕ್ಲೇ ಕಾರ್ಟ್ ಇದು ಸಕ್ಕತ್ತಾಗಿದೆ ಕಲೆಕ್ಷನ್ಸು, ಬಟ್ ಆಲ್ಮೋಸ್ಟು ಎಲ್ಲ ಕಡಿಮೆ ಆಗಿಬಿಟ್ಟಿದೆ, ಅಂದರೆ ಖಾಲಿ ಆಗಿತ್ತು, ಕಲೆಕ್ಷನ್ಸ್ ಕಡಿಮೆ ಆಗಿಬಿಟ್ಟಿದೆ, ಇನ್ನೂ ಬಂದಿಲ್ಲ ಅಂದರು ಅವರು. ಬೇಜಾರಾಯಿತು, ಹೋದೆ ನೋಡೋಣ ಅಂತ, ಬಟ್ ಬೇಜಾರಾಯಿತು. ಅಯ್ಯೋ, ನನಗೆ ಬೇಕಾಗಿದ್ದ ಥರದ್ದು ಸಿಗಲಿಲ್ಲ ಅನ್ನೋ ಫೀಲಿಂಗ್ ಅಷ್ಟೇ. ಎಲ್ಲನೂ ಇತ್ತು, ಮಸ್ತಿತ್ತು, ಚೆನ್ನಾಗಿತ್ತು, ಜಾಸ್ತಿನೇ ಚೆನ್ನಾಗಿತ್ತು. ಇಲ್ಲಿ ನೋಡಿ ಇದೆಲ್ಲ ಡಿಸೈನ್ದೆಲ್ಲ ಸೂಪರಾಗಿತ್ತು. ವಾಟರ್ ಬಾಟಲ್ಸು, ಮಗ್ಸು, ಮತ್ತು ಕಡಾಯಿಸು ಎಲ್ಲ ಚೆನ್ನಾಗಿತ್ತು. ಬಟ್ ಒಂದೊಂದು ಥರ ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನನಗೆ ಎಷ್ಟು ಬೇಕೋ ಜಸ್ಟ್ ಒಂದು 2-3 ಅಷ್ಟೇ. ಲಾಸ್ಟಲ್ಲಿ ಆ್ಯಕ್ಚುಲಿ ನಾನು ಮನೆಗೆ ಹೋದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಹತ್ರ, ನೋಡಿ ನಾನು ಏನು ತೊಗೊಂಡೆ ಅಂತ. ನಾನೇನು ತುಂಬ ತೊಗೊಂಡಿಲ್ಲ, ಸ್ವಲ್ಪ ತೊಗೊಂಡೆ. ಬಟ್ ನೋಡಿ ಇದೆಲ್ಲ ಪುಟಾಣಿ ನೋಡಿ, ಕಾಫಿ ಕಪ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಸೂಪರಾಗಿ ಅನಿಸ್ತು. ಬಟ್ ನೆಕ್ಸ್ಟ್ ಟೈಮ್ ನೋಡೋಣ. ಇವಾಗ ಜಸ್ಟ್ ನೋಡ್ಕೊಂಬರೋಣ ಏನೇನು ಕಲೆಕ್ಷನ್ಸ್ ಇದೆ ಅಂತ ಹೋಗಿದ್ದು. ನಮ್ಗೆ ಏನು ಬೇಕೋ ಅಷ್ಟು ಮಾತ್ರ ತೊಗೊಂಡು ಹೊರಟ್ವಿ. ಇನ್ನೇನು ಟೈಮ್ ಆಯಿತು, ಕಾಯ್ತಾ ಇರ್ತಾರೆ ಅಲ್ಲಿ. ಆ್ಯಕ್ಚುಲಿ ಬಟ್ಟೆಗಳು ತೊಗೊಳ್ಳೋ ಹತ್ರನೇ ಲೇಟ್ ಮಾಡಿದೆ ನಾನು. ಆ್ಯಕ್ಚುಲಿ ನೋಡ್ತಾ ಇದ್ದೆ ಏನಾದರೂ ಡಿಫ್ರೆಂಟ್ ಕಲೆಕ್ಷನ್ಸ್ ಏನಾದರೂ ಇದೆಯಾ, ಅಂದರೆ ಹೊಸ ಥರದ್ದು ಏನಾದರೂ ನಾವು ಹಾಕ್ಕೊಂಡ್ರೆ ಬೇರೆಯವ್ರ ಹತ್ರ ಇದೆ ಅನ್ನಿಸ್ಬಾರ್ದು, ಆ ಥರ ಇರಬೇಕು. ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ನೋಡಿ ಸಾಕಾಗಿ ಫೈನಲಿ ನನಗೆ ಬೇಕಾಗಿದ್ದನ್ನು ತೊಗೊಂಡು ಮನೆಗೆ ಹೊರಟು ಬಂದೆ.
ನೋಡಿ ನಮ್ಮ ಅಕ್ಕ ಫುಲ್ಲು ಏನು ಅಂತಾಳೆ ಎಲ್ಲ, ಏನಿದು ಇಷ್ಟೊತ್ತೋಗಿದೆ ಏನೇನು ತಂದೆ ಅಂತ ಒಂಥರ ಶಾಕ್ ಆಗ್ತಾಳೆ ನಮ್ಮಕ್ಕ. ಹಾಗಾಗಿ ಹೋಗ್ತಾ ಇದ್ದೀನಿ, ನೋಡೋಣ ಹೇಗೆ ಅನ್ಕೋತಾಳೆ ಅಂತ. ನಾನು ಜಸ್ಟು ಬಟ್ಟೆಗಳನ್ನ ನೋಡಿ, ಎರಡೇ ಅಲ್ವಾ ಕವರು, ಅದು ನೋಡಿ ಮೇಲಿಂದ ಕೆಳಗೆ ಅದನ್ನೇ ನೋಡ್ತಾಳೆ, ಏನು ತಂದೆ ನೀನು ಇಷ್ಟೊತ್ತೋದಲ್ಲ ಅಂತ. ನೋಡಿ ಫೈನಲಿ ನಾನಿವಾಗ ತೋರಿಸ್ತಾಯಿದ್ದೀನಿ. ನಾನು ತಂದಿರೋದು ಇದು ವಾಟರ್ ಮಗ್ಗು. ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ತೊಗೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀರು ಆ್ಯಕ್ಚುಲಿ ನೈಟ್ ಇಟ್ಟು ಬೆಳಗ್ಗೆ ಕುಡಿಯೋಣ, ಚೆನ್ನಾಗಿರುತ್ತೆ ಅಂದ್ಕೊಂಡು ತಂದಿದ್ದೀನಿ. ನೋಡೋಣ ಮಧ್ಯಾಹ್ನ ಟೈಮು ಅಥವಾ ಯಾವಾಗಾದರೂ ಹೊರ್ಗಡೆ ಓಡಾಡ್ಕೊಂಬಂದಾಗ ಇದರಲ್ಲಿ ನೀರು ಕುಡಿದ್ರೆ ಒಂಥರ ಜೀವ ತಣ್ಣಗಾದಂಗಿರುತ್ತೆ. ಹಾಗಾಗಿ ನಾನು ಈ ಥರ ತೊಗೊಂಡೆ ಮಗ್ಗು. ಅದ್ರ ಜೊತೆಗೆ ಒಂದು ಗ್ಲಾಸು ಮತ್ತು ಒಂದು ಕಡಾಯಿ, ಅಂದರೆ ಒಂದು ಪಾತ್ರೆ ಥರ, ಅದಕ್ಕೆ ಲಿಡ್ಡೂ ತೊಗೊಂಡಿದ್ದೀನಿ ಪಾತ್ರೆ ಜೊತೆಗೆ. ನೋಡಿ ಇದು ಲಿಡ್ಡು ಮತ್ತು ಒಂದು ಪಾತ್ರೆ. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಇಷ್ಟೆಲ್ಲ ಓಡಾಡ್ಕೊಂಬಂದು ಇಷ್ಟೆಲ್ಲ ತೊಗೊಂಬಂದೆ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಕೊನೆಯಲ್ಲಿ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.